5 ಕಾರ್ಪೊರೇಷನ್ಗಳನ್ನು ಅವರು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ದುರಂತ ಅಂತಂದರೆ ನಾನು ಈಗಾಗಲೇ ಆರ್ಥಿಕ ಅಸಮತೋಲನ ಹೇಗಾಗತ್ತೆ ಅಂತಂದರೆ, ಬೆಂಗಳೂರು ಪೂರ್ವ ಪಾಲಿಕೆ ನಗರ ಪಾಲಿಕೆ ಅಂತ ಏನಾಗಿದೆ, ಅದು ಆರ್ಥಿಕವಾಗಿ ಬಹಳ ಶ್ರೀಮಂತವಾದಂಥ ಮಹಾನಗರ ಪಾಲಿಕೆ ಈಗಾಗಿರ್ತಕ್ಕಂಥದ್ದು. ಹೇಗೆ ಅಂತಂದರೆ, ಬೆಂಗಳೂರು ಮಹಾನಗರ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಅಂತ ಕರಿತೀವಿ. IT ಕಂಪ್ನೀಸಿಂದನೇ ಇದಾಗಿರುವಂಥದ್ದು. ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥದ್ದು 2876 IT ಕಂಪ್ನಿಗಳಿದೆ, ರಿಜಿಸ್ಟರ್ಡ್ IT ಕಂಪ್ನೀಸು. ಅದರಲ್ಲಿ 3500ಕ್ಕೂ ಹೆಚ್ಚು ಕೇವಲ ಮಹದೇವಪುರ ಮತ್ತು ಪೂರ್ವ ವಲಯಗಳಲ್ಲಿರ್ತಕ್ಕಂಥದ್ದು. KR ಪುರಂ ವಿಧಾನಸಭಾ ಕ್ಷೇತ್ರ, ಮಹದೇವಪುರ ವಿಧಾನಸಭಾ ಕ್ಷೇತ್ರ, ಮಾರತ್ತಹಳ್ಳಿ ರಸ್ತೆ ಜಂಕ್ಷನ್ಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಉಳಿದಂಥದ್ದು ಒಂದು 300 IT ಕಂಪ್ನೀಸ್ ಮಾತ್ರ ಬೇರೆ ಕಡೆಗಿದೆ. ಹೆಚ್ಚು ಆದಾಯ ಬೆಂಗಳೂರಿಗೆ BBMPಗೆ ತಂದುಕೊಡೋಂಥದ್ದು ಟೆಕ್ ಪಾರ್ಕ್ಸು. ಅದು 83 ಇತ್ತು, ಈಗ 103 ಟೆಕ್ ಪಾರ್ಕ್ಸ್ ಇದೆ. 103 ಟೆಕ್ ಪಾರ್ಕ್ಸಲ್ಲಿ ಈಗ 101 ಟೆಕ್ ಪಾರ್ಕ್ಸು ಬರೀ ಈ ವಲಯದಲ್ಲಿದೆ. 2 ಮಾತ್ರ, ಒಂದು ರಾಜರಾಜೇಶ್ವರಿ ನಗರದಲ್ಲಿರ್ತಕ್ಕಂಥದ್ದು ಏನೋ ವಿಲೇಜ್, ಗ್ಲೋಬಲ್ ವಿಲೇಜ್ ಅಂತ ಒಂದಿದೆ. ಆ ಥರ 2 ಮಾತ್ರ ಟೆಕ್ ಪಾರ್ಕ್ಸ್ ಇಲ್ಲಿರ್ತಕ್ಕಂಥದ್ದು. 1,10,000 ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸಲ್ಲಿ ಅರ್ಧ ಭಾಗ ಅಲ್ಲೇ ಇರ್ತಕ್ಕಂಥದ್ದು. ಬಯೋಟೆಕ್ನಾಲಜಿ ಕಂಪ್ನಿ 123 ಇದೆ. ಆ 123 ಬಯೋಟೆಕ್ನಾಲಜಿ ಕಂಪ್ನಿ ಸಂಪೂರ್ಣವಾಗಿ ಆ ಝೋನಲ್ಲೇ ಇರ್ತಕ್ಕಂಥದ್ದು. PG ಹಾಸ್ಟೆಲ್ಗಳಲ್ಲಿ ಬಹುತೇಕ 12,860 PG ಹಾಸ್ಟೆಲ್ ಇದೆ ಬೆಂಗಳೂರಲ್ಲಿ. ಅದರಲ್ಲಿ 90% PG ಹಾಸ್ಟೆಲ್ಗಳು ಈ ಕಡೆನೇ ಇರ್ತಕ್ಕಂಥದ್ದು. ಈ ರೀತಿ ದೊಡ್ಡ ಮಟ್ಟದ ಸ್ಟಾರ್ ಹೋಟ್ಲ್ಸು, ಕಲ್ಯಾಣ ಮಂಟಪಗಳು, ಆಮೇಲೆ ಪಾರ್ಟಿ ಹಾಲ್ಗಳು, ಇದೆಲ್ಲ ಯಥೇಚ್ಛವಾಗಿ ಆದಾಯವನ್ನು ತಂದು ಕೊಡುವಂಥದ್ದು. ಅದೆಲ್ಲ ಹೆಚ್ಚಿಗೆ ಅಲ್ಲಿರೋದ್ರಿಂದ ಇವಾಗೇನು 4,500 ಕೋಟಿ ರೂಪಾಯಿ ಸಂಗ್ರಹ ಆಗ್ತದೆ. ಅದರಲ್ಲಿ 2,500 ಕೋಟಿ ರೂಪಾಯಿ ಅಷ್ಟು ಹಣ ಕೇವಲ ಮಹದೇವಪುರ ವಲಯ ಅಂತ ಏನಿತ್ತು, ಇವಾಗ ಈಸ್ಟ್ ಕಾರ್ಪೊರೇಷನ್ ಅಂತ ಏನಾಗಿದೆ ಅಲ್ಲಿಂದನೇ ಬರುವಂಥದ್ದು. ದಕ್ಷಿಣ ಕಾರ್ಪೊರೇಷನ್ನಿಂದ ಒಂದು 700-800 ಕೋಟಿ ರೂಪಾಯಿ ಬರುತ್ತೆ. ಉತ್ತರ ಕಾರ್ಪೊರೇಷನ್ನಿಂದ ಒಂದು 700-800 ಕೋಟಿ ರೂಪಾಯಿ ಬರುತ್ತೆ. ಪಶ್ಚಿಮ ಕಾರ್ಪೊರೇಷನ್ ಒಂದು 600-650 ಕೋಟಿ ರೂಪಾಯಿ ಬರುತ್ತೆ. ಕೇಂದ್ರ ಕಾರ್ಪೊರೇಷನ್ನಿಂದ ಅಲ್ಲಿ ನಮಗೆ ಒಂದು 300 ಕೋಟಿ ರೂಪಾಯಿ ಅಷ್ಟು ಹಣ ಬರುವಂಥದ್ದು, ಆದಾಯ ಬರುವಂಥದ್ದು. ಇಲ್ಲಿ ನಾವು ನೋಡಿದಾಗ 90% ಕನ್ನಡಿಗರು ವಾಸ ಮಾಡ್ತಾ ಇರ್ತಕ್ಕಂಥ ಒಂದೇ ಒಂದು ಕಾರ್ಪೊರೇಷನ್ನು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ. ಅದು ಆರ್ಥಿಕವಾಗಿ ಅತ್ಯಂತ ಬಡ ಸ್ಥಾನಕ್ಕೆ ದುಸ್ಥಿತಿಗೆ ಹೋಗುವಂಥದ್ದು. ಬಹುತೇಕ ಉತ್ತರ ಭಾರತೀಯರು, ಮಲಯಾಳಮ್ಮು ಮತ್ತು ತಮಿಳು ಭಾಷಿಕರೇ ಅಧಿಕವಾಗಿರ್ತಕ್ಕಂಥ ಒಂದು ಪೂರ್ವ ಪಾಲಿಕೆ. ಕನ್ನಡಿಗರು ಅಲ್ಲಿ 30% ಮಾತ್ರ ಇರ್ತಕ್ಕಂಥದ್ದು. 70% ಬೇರೆ ಬೇರೆ ರಾಜ್ಯಗಳು, ನಾನು ಈಗಾಗಲೇ ಹೇಳಿದಾಗೆ ಮಲಯಾಳಮ್ಮು ಮತ್ತು ಕೇರಳ ಮತ್ತು ತಮಿಳುನಾಡು ರಾಜ್ಯದ ಅಲ್ಲಿನವರು ಮತ್ತು ಉತ್ತರ ಭಾರತೀಯರು ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಅದು ಅಲ್ಲಿ ಕನ್ನಡಿಗ ಯಾವ ಕಾರಣಕ್ಕೂ ಮೇಯರ್ ಆಗಲ್ಲ, ಅದು ಕನಸು. ಉತ್ತರ ಕಾರ್ಪೊರೇಷನು ಅದು ತೆಲುಗು ಮತ್ತು ಉರ್ದು ಮತ್ತು ಈ ಭಾಷಿಕರ ಇದಾಗತ್ತೆ. ಕನ್ನಡಿಗರು ಅಲ್ಲೂ ಕೂಡ ಅಲ್ಪಸಂಖ್ಯಾತರಾಗ್ತಾರೆ. ದಕ್ಷಿಣ ಕಾರ್ಪೊರೇಷನು ಕನ್ನಡಿಗರು ಭಾಗಶಃ ಕನ್ನಡಿಗರಿದ್ದಾರೆ, ಅಲ್ಲೂ ಕೂಡ ತೆಲುಗು ಮತ್ತು ಉರ್ದು ಭಾಷಿಕರು ಅಧಿಕವಾಗಿರ್ತಕ್ಕಂಥ ಕಾರ್ಪೊರೇಷನು. ಕೇಂದ್ರ ನಗರ ಪಾಲಿಕೆ ಅಂತ ನೋಡಿದಾಗ ಈ ಜಮಾನದಲ್ಲಿ ಏನಾದ್ರು ಇವಾಗ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿರ್ತಕ್ಕಂಥ ಇದು ಆದೇಶದ ಪ್ರಕಾರ ಜೂನ್ 30 ಎಲೆಕ್ಷನ್ ನಡೆಸಲೇಬೇಕು ಅಂತಿದೆ. ಅದು ನಡೆದೇ ಬಿಟ್ಟರೆ ಇನ್ನು ಜನ್ಮದಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಒಬ್ಬ ಕನ್ನಡಿಗ ಅಥವಾ ಒಬ್ಬ ಹಿಂದೂ ಆ ಕಾರ್ಪೊರೇಷನ್ನ ಮಹಾಪೌರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಕನ್ನಡಿಗ ಅಲ್ಲಿ ಅತಂತ್ರ ಆಗ್ತಾನೆ, ಹಿಂದೂ ಅತಂತ್ರ ಆಗ್ತಾನೆ. ಅಲ್ಲಿ ಸಂಪೂರ್ಣವಾಗಿ ಇನ್ನೊಂದು ಲಂಡನ್ ನಗರನ ಇವರು ಸೃಷ್ಟಿ ಮಾಡಿದ್ದಾರೆ ಇವರ ಸ್ವಾರ್ಥಕ್ಕೋಸ್ಕರ. ಯಾವ ಲಂಡನ್ನು ಇವತ್ತೇನು ಅನುಭವಿಸ್ತಾ ಇದೆ, 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಇಲ್ಲಿದ್ದಂಥ ಅಲ್ಪಸಂಖ್ಯಾತರು ಆ ಕಾಲಕ್ಕಲ್ಲಿ ಒಂದು ಸುಮಾರು 15,000-20,000 ಜನ ಅಲ್ಲಿ ವಲಸೆ ಹೋಗ್ತಾರೆ. ಅವ್ರನ್ನ ನಿರಾಶ್ರಿತು ಅಂತೇಳಿ ಅಲ್ಲಿ ಒಂದು ಅವ್ರಿಗೇನು ಆಶ್ರಯ ಕೊಡ್ತಾರೆ. ಇವತ್ತು 65% ಜನ ಅಲ್ಪಸಂಖ್ಯಾತರು ತಯಾರಾಗಿದ್ದಾರೆ. ಹೀಗಾಗಿ ಅವರು ಲಂಡನ್ ಮಹಾನಗರದ 2/3 ಭಾಗದ ಪ್ರದೇಶವನ್ನು ಅಲ್ಲಿ ಇಸ್ಲಾಮಿಕ್ ಸಿಟಿ ಅಂತ ಘೋಷಣೆ ಮಾಡಬೇಕು ಅಂತೇಳಿ ಈಗಾಗಲೇ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇರೋಂಥದ್ದು. ಕ್ರೈಸ್ತರು, ಅಲ್ಲಿನ ಮೂಲ ನಿವಾಸಿಗಳು ಕ್ರೈಸ್ತರು, ಅವರ ಚರ್ಚ್ಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡಲಿಕ್ಕಾಗದೇ ಇರೋ ಅಷ್ಟು ಪ್ರತಿಭಟನೆಗಳ ಚರ್ಚ್ಗಳ ಮುಂದೆ ಹೋಗಿ ಗಲಾಟೆಗಳು ಮಾಡ್ತಾ ಇರೋವಂಥದ್ದು. ಈ ರೀತಿಯ ಒಂದು ದೊಡ್ಡ ಸಾಮಾಜಿಕ ಒಂದು ಪಿಡುಗಾಗಿ ಅಲ್ಲಿ ಪರಿಣಮಿಸಿರ್ತಕ್ಕಂಥದ್ದು. ಅದೇ ಸ್ಥಿತಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗೆ ಬರುತ್ತೆ. ಅಂತಿಮವಾಗಿ ಏನಾಗತ್ತೆ ಅಂತ ಹೇಳ್ತೀನಿ, ಕೇವಲ ಆರ್ಥಿಕವಾಗಿ ದಿವಾಳಿ ಆಗೋದಲ್ಲ, ಇದು ಮತ್ತೊಂದು ಸಾರಿ 1984ರಲ್ಲಿ ಬೆಂಗಳೂರು ಮಹಾನಗರಕ್ಕೆ ಒದಗಿ ಬಂದಂಥ ದುಸ್ಥಿತಿಯನ್ನು ಮತ್ತೆ ತಗೊಂಬರತ್ತೆ, ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಈಗಾಗಲೇ ಎಲ್ಲ ಹೋರಾಟಗಳು ಸತ್ತೋಗಿದೆ. ಇವತ್ತು ಹೋರಾಟಗಾರರಲ್ಲಿ ಗುಂಪುಗಾರಿಕೆ ಜಾಸ್ತಿ ಆಗಿ 100 ಜನ ಇದ್ದಂಥ ಹೋರಾಟಗಾರರು ಇವತ್ತು 10 ಭಾಗ ಆಗಿ ಒಂದೊಂದು ಗುಂಪಿನಲ್ಲಿ 10 ಜನ, ಈ ಥರ ಆಗಿರುವಂಥ ಸಂದರ್ಭದಲ್ಲಿ ಹೇಗಾಗತ್ತೆ ಅಂತಂದರೆ, ಆಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಕೇಂದ್ರ ಸರ್ಕಾರದಲ್ಲಿ ಆ ಸರ್ಕಾರ ಮೈತ್ರಿಕೂಟದಲ್ಲಿ ಪ್ರಮುಖವಾಗಿದ್ದಂಥ AIADMKಯ ಅಧ್ಯಕ್ಷರಾಗಿ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿ MG ರಾಮಚಂದ್ರನ್ ಅವರಿದ್ದಂಥ ಸಂದರ್ಭದಲ್ಲಿ ಗೋಕಾಕ್ ವರದಿ ಚಳುವಳಿಯ ಫಲಿತಾಂಶದ ಫಲವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅದರ ನೇತೃತ್ವ ವಹಿಸಿ ಎಲ್ಲ ಕನ್ನಡ ನಮ್ಮ ಮನೆಗೆ ನಾನೇ ಮಾಲೀಕ, ಇಲ್ಲಿ ಅತಿಥಿಗಳು ಬಂದು ನಾನೇ ಯಜಮಾನ ಅಂತ ಇದ್ದಾರೆ,
ಅದರ ಬದಲು ಈ ಮನೆಗೆ ನಾನೇ ಯಜಮಾನ, ಮಿಕ್ದವರೆಲ್ಲ ಅತಿಥಿಗಳು ಅಂತ ಹೇಳಿ ಎಲ್ಲರೂ ನಾವು ಸಮಾನವಾಗಿ ಕಾಣ್ತೀವಿ. ಆದರೆ ನಮ್ಮ ಮನೆಗೆ ನಾವೇ ಸಾರ್ವಭೌಮ, ಕನ್ನಡ ನಾಡಿ ಕನ್ನಡಿಗನೇ ಸಾರ್ವಭೌಮ, ಕರ್ನಾಟಕ ಕನ್ನಡ ನಾಡಿನಲ್ಲಿ ಕನ್ನಡ ಆಡಳಿತ ಭಾಷೆ ಆಗಬೇಕು ಅನ್ನೋ 2 ಉದ್ದೇಶ ಇಟ್ಕೊಂಡೇನು ಗೋಕಾಕ್ ಚಳವಳಿ ಯಶಸ್ವಿ ಆಯಿತು. ಸರ್ಕಾರನೇ ಮೊದಲನೇ ಬಾರಿಗೆ ಕಾಂಗ್ರೆಸ್ಸೇತರ ಪಕ್ಷ ಅಧಿಕಾರಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತೋ. ಅದನ್ನು ಇಟ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮತ್ತು ಈ ಕರ್ನಾಟಕವನ್ನು ಇದು ಗುರಿಯಾಗಿ ಇಟ್ಕೊಂಡು ತಮಿಳು ನಮ್ಮ ಹಲಸೂರಿನಲ್ಲಿರ್ತಕ್ಕಂಥ ಹಲಸೂರು ತಿರುವಳ್ಳೂರು ಪ್ರತಿಮೆ ಇರ್ತಕ್ಕಂಥ GBA ಅಂತ ಬಂದರೆ BBMPಲೇ ಜೀವಿಸಿದವ್ರು ತಾವು ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಹೆಚ್ಚಾಗಿ. ಕೇಸ್ಗಳು ಹಳ್ಳ ಹಿಡ್ದಿದೆ ಅವ್ರು ಕೊಟ್ಟಿರುವಂಥವು. ಯಾರೋ ಒಂದು ಇಬ್ಬರಿಗೆ ಹೆದರಿಸೋದು, ಇನ್ನೊಂದು 10 ಜನ ಭಯದಲ್ಲಿ ಬಂದುಬಿಡ್ತಾರೆ ಅನ್ನೋ ಒಂದು ವಾತಾವರಣ ಕಲ್ಪಿಸಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಿಜ? ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡೋದು ನಿಜ? ಒಂದು ವಾಸ್ತವವಾಗಿ ಬರೀ ನಾನು ಏನು ಹಗರಣಗಳನ್ನ ಬಯಲಿಗೆಳಿತೀನಿ ಅದನ್ನು ನೋಡಬಾರ್ದು, ಅದು ಯಾವ ಹಂತದಲ್ಲಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ನೀವು ಹೇಳಿದಾಗೆ ಇವತ್ತು RTI ಕಾಯ್ದೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು 100ರಲ್ಲಿ 98 ಜನ ಅದು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಾನು ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿಲ್ಲ. ನಾನು ಮಾಡಿರ್ತಕ್ಕಂಥದ್ದು ಜನಸೇವಕರ ಹೆಸರಿನಲ್ಲಿ, ಸಮಾಜ ಸೇವಕರ ಹೆಸರಿನಲ್ಲಿ ಜನಪ್ರತಿನಿಧಿಗಳಿಗೆ ಆಯ್ಕೆಯಾಗಿ ಆ ಜನರ ದುಡ್ಡನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥವ್ರು, ಆ ಜನರ ಹಣವನ್ನು ಲೂಟಿ ಮಾಡೋದ್ರ ಜೊತೆಗೆ ಸಾರ್ವಜನಿಕ ಸ್ವತ್ತುಗಳನ್ನು, ಸರ್ಕಾರಿ ಸ್ವತ್ತುಗಳನ್ನು ಕಬಳಿಸ್ತಾ ಇರೋವಂಥದ್ದು, ಅದಕ್ಕೆ ಬೇಲಿ ಆಗ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ರಾಜಕಾರಣಿಗಳು, ಎರಡನೇದಾಗಿ ಬ್ಯೂರೋಕ್ರಾಟ್ಸು ಅಂದರೆ IAS, IPS, IFS, IRS ವ್ಯಕ್ತಿ ಆ ಲೆವೆಲ್ನ ಅಧಿಕಾರಿಗಳಿದ್ದಾರೆ ಅವರು. ಅದಾದ ನಂತರ ಎಲ್ಲಿ ಜನರಿಗೆ ಹೆಚ್ಚು ಸುಲಿಗೆ ಮಾಡ್ತಾಯಿದ್ದಾರೆ ಅದನ್ನು ನಾನು ನೇರವಾಗಿ ಗುರಿಯಾಗಿಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ತನಕ ನಾನು ಯಾವುದೇ ಒಬ್ಬ ಅಧಿಕಾರಿ ನಾನು ಇವಾಗ ನಿಮಗೆ ಒಂದು ಪಟ್ಟಿಯನ್ನು ಕೊಡ್ತೀನಿ. ನಾನು ಬಯಲಿಗೆಳಿರ್ತಕ್ಕಂಥ 140 ಹಗರಣಗಳು ಇಲ್ಲಿ ತನಕ ದಾಖಲೆಗಳು ಸಹಿತ ನಾನು ದಾಖಲೆಗಳು ಇಲ್ಲದೆ ನಾನು ಯಾವತ್ತೂ ಮಾತನಾಡ್ದವನಲ್ಲ. ದಾಖಲೆಗಳಿಂದ ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನನ್ನ ಹತ್ರ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಮಾತಾಡ್ತೀನಿ ಹೊರತು ಅದರ ಆಚೆ ಒಂದೇ ಒಂದು ವಿಷಯವನ್ನು ನಾನು ಮಾತಾಡೋ. ಹಾಗಾಗಿ ನಾನು ಇವತ್ತೇನು 140 ಹಗರಣಗಳನ್ನು ಬಯಲಿಗೆಳೆದಿದ್ದೀನಿ. ಯಾರು ನಿಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವರು ಒಂದು ಸಾರಿ ಅಧ್ಯಯನ ಮಾಡಬೇಕು. ಯಾವುದಾದ್ರೂ ಒಂದು ಪ್ರಕರಣ ನಾನು ರಾಜಿ ಆಗಿದ್ದೀನ, ಯಾವುದಾದ್ರೂ ಒಂದು ಪ್ರಕರಣವನ್ನು ನಾನು ಹಿಂತೆಗೆದುಕೊಂಡಿದ್ದೀನ, ನೀವು ನೋಡಿದಾಗ ಗೊತ್ತಾಗುತ್ತೆ. ಅದು ಬೇಡ, ಅದೆಲ್ಲದಕ್ಕಿಂತಲೂ ತುಂಬ ಸುಲಭ. ಯಾವ್ಯಾರ ವಿರುದ್ಧ ನಾನು ದಾಖಲೆಗಳು ಇವಾಗ ಕೊಡ್ತೀನಿ, ಯಾರ್ಯಾರ ವಿರುದ್ಧ ನಾನು ಪ್ರಕರಣಗಳು ದಾಖಲು ಮಾಡಿದ್ದೀನಿ, ಅದು ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅವ್ರನ್ನ ಖುದ್ದಾಗಿ ನೀವು ಸ್ಟಿಂಗ್ ಆಪ್ರೇಷನ್ ಮಾಡಿ, ನೇರವಾಗಿ ಕೇಳಿದ್ರೂ ಪರವಾಗಿಲ್ಲ, ಸ್ಟಿಂಗ್ ಆಪ್ರೇಷನ್ ಮಾಡಿ, ಸತ್ಯ ಬರುತ್ತೆ. ಯಾವತ್ತಾದರೂ NR ರಮೇಶ್ ಅವ್ರು ನಿಮ್ಮ ಜೊತೆ ಈ ಹಗರಣಕ್ಕೆ ಸಂಬಂಧಪಟ್ಟಂಗೆ ಯಾರ ಬಗ್ಗೆ ನಾನು ಯಾರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಅವ್ರನ್ನ ಜಮ್ದಲ್ಲಿ ಮಾತಾಡ್ಸೋಕ್ಕೋಗೋದಿಲ್ಲ ಯಾವ ಕಾರಣಕ್ಕೂ. ಅದು ದೂರವಾಣಿಲಿರ್ಬೋದು ಅಥವಾ ನೇರವಾಗಿರೋದು ಮಾತಾಡ್ಸಲ್ಲ, ತಪ್ಪು ಅಂತ ನನ್ನ ಭಾವನೆ. ಅಂದರೆ ಅಧಿಕಾರಿಗಳನ್ನೆಲ್ಲ ನೀವು ಭ್ರಷ್ಟ ಅಧಿಕಾರಿಗಳನ್ನ ಟಾರ್ಗೆಟ್? ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಜನಪ್ರತಿನಿಧಿಗಳು, ಇವರೇ ನನ್ನ ಟಾರ್ಗೆಟ್. ಅದರಲ್ಲೇನು, ಯಾಕಂದರೆ ಏನು ನಡೀತಾ ಇದೆ ಅಂತ ಜನರಿಗೆ ಗೊತ್ತಾಗಬೇಕು. ಕೇವಲ ಹೇಳಿದ್ರೆ ಮಾತ್ರ ಸಾಲದು. ಆದರೆ ಹೇಳ್ಬಿಟ್ಟು ಸುಮ್ಮನಾಗೋಗ್ಬಿಡ್ತಾರೆ. ಚೀಟಿಗಳನ್ನು ಭಾಳಷ್ಟು ಜನ ನೋಡಿದ್ದೀರಾ, ಬರ್ತಾರೆ, ಒಂದು ಚೀಟಿಲಿ ಬರ್ಕೊಂಡಿರ್ತಾರೆ, ಹೇಳ್ತಾರೆ, ಮಾಧ್ಯಮಗಳು ಹೋಗ್ತಾರೆ. ಆದರೆ ಅದಕ್ಕೆ ಸಮರ್ಥನೆ ಆಗುವಂಥ ದಾಖಲೆಗಳನ್ನು ಕೊಡಲ್ಲ. ಆದರೆ ಯಾರು ನನ್ನ ಪ್ರಕಾರ ಯಾರು ಒಬ್ಬ ಹೋರಾಟಗಾರ ಇರ್ತಾರೆ, ಸಾಮಾಜಿಕ ಹೋರಾಟಗಾರ ಇರ್ತಾರೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಾರ ಇರ್ತಾರೆ, ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲನೇ ಕೆಲಸ ದಾಖಲೆಗಳ ಸಂಗ್ರಹ. ಎರಡನೇ ಕೆಲಸ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ದೂರುಗಳನ್ನು ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಲ್ಲಿ ದೂರುಗಳನ್ನು ದಾಖಲು ಮಾಡಬೇಕು. ಆ ನಂತರ ಪತ್ರಿಕೆಗಳ ಮುಂದೆ, ಮಾಧ್ಯಮಗಳ ಮುಂದೆ ಬಂದು ಅದರ ವಿವರವನ್ನು, ದಾಖಲೆಗಳನ್ನು ಕೇವಲ ತೋರಿಸೋದೇ ಸಾಲದು. ಎಷ್ಟು ಜನ ಇರ್ತಾರೆ ವರದಿಗಾರ, ಅಷ್ಟೋ ಜನರಿಗೆ ಅದರ ಪ್ರತಿಗಳನ್ನು ನೀವು ಕೊಡಬೇಕು. ನೀವು ನಂಬಲಿಕ್ಕಿಲ್ಲ, 2018ರಲ್ಲಿ ಒಂದು ಹಗರಣವನ್ನು ನಾನು 22,730 ಪುಟಗಳ ದಾಖಲೆಗಳನ್ನು ಬಯಲಿಗೆಳೆದೆ. 41 ಜನ ವರದಿಗಾರರು ಅವತ್ತು ಬಂದಿದ್ದರು. ನಾವು 22,730 ಪುಟಗಳ ದಾಖಲೆಗಳನ್ನು 50 ಸೆಟ್ಗಳನ್ನು ಜೆರಾಕ್ಸ್ ಮಾಡಿಸಿ ತೊಗೊಂಡೋಗಿ ಎಲ್ಲರಿಗೂ ಕೊಡೋದು. ನೀವು ಎಲ್ಲ ನಮ್ಮ ಜೊತೆ ವರದಿಗಾರರು ಕೇಳಿದಾಗ ಅವರು ಮನೇಲಿ ತುಂಬಿಸಿರೋಂಥ ದಾಖಲೆಗಳನ್ನ ನೀವು ಕೇಳಿ, ಅದೇ ಒಂದು ದೊಡ್ಡ ರೂಮೇ ಬೇಕಾಗತ್ತೆ, ಅಷ್ಟರ ಮಟ್ಟಿಗೆ ನಾನು ದಾಖಲೆಗಳನ್ನು ಕೊಡ್ತೀನಿ. ಹಾಗಾಗಿ ನಾನು ಇಲ್ಲಿ ತನಕ ಬಯಲಿಗೆಳೆದಿರ್ತಕ್ಕಂಥ 140 ಹಗರಣಗಳ ಪೈಕಿ ಕಾನೂನು ಹೋರಾಟ ತುಂಬ ಸುದೀರ್ಘ ಕಾಲದ್ದು. ಅದು ಹೇಳಿ ಕೇಳಿ ತಕ್ಷಣ ಸಿಕ್ಕಲ್ಲ. ಜನರಿಗೇನೆಂದರೆ ಮಾತಾಡ್ತಾರೆ, ಸಿನಿಮಾಗಳಲ್ಲಿ ಆಗುತ್ತಲ್ಲ 2 ಗಂಟೆಯಲ್ಲೆಲ್ಲ ಒಂದು 50 ವರ್ಷದ್ದು ಜೀವನದ್ದು ಒಂದು ತೋರಿಸೋದು, ಆ ಥರ ಆಗಲ್ಲ. ಇದು ನಮ್ಮ ಕಾನೂನು ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಅದನ್ನು ಅಧ್ಯಯನ ಮಾಡಿದವ್ರು ಗೊತ್ತಾಗುತ್ತೆ ಕಾನೂನು ಹೋರಾಟ ಎಷ್ಟು ಸುದೀರ್ಘ. ನಿಮ್ಮ ಕೇಸು ಹಳ್ಳ ಹಿಡಿದಿದ್ದ ಇತಿಹಾಸ ಸಾಧ್ಯನೇ ಇಲ್ಲ. ಒಂದು ನೋಡಿ, ಸಿವಿಲ್ ಕೋರ್ಟಲ್ಲಿ ಹೋಗ್ತೀವಿ, ಸಿವಿಲ್ ಕೋರ್ಟಲ್ಲಿ ಅವ್ರ ವಿರುದ್ಧ ಆಗ್ತಾ ಇದ್ದಂಗೆ ಅವ್ರು ಹೈಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟಲ್ಲಿ ಆಗಿದ್ದ ತಕ್ಷಣ ಅವ್ರ ವಿರುದ್ಧ ಆಗಾದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಇಷ್ಟೆಲ್ಲ ಆಗೋಷ್ಟೊಳಗೆ 10 ವರ್ಷ 12 ವರ್ಷ ಆಗುತ್ತೆ. ಆದರೆ ಈ 140 ಹಗರಣಗಳೇನು ಬಯಲಿಗೆಳೆದಿದ್ದೀನಿ ಅದರಲ್ಲಿ 34
ಪ್ರಕರಣಗಳಲ್ಲಿ ನನಗೆ ಕಾನೂನು ಹೋರಾಟಗಳ ಮೂಲಕ ಜಯ ಸಿಕ್ಕಿದೆ. ಆ ಮೂಲಕ 12,000 ಕೋಟಿ ಬೆಲೆ ಬಾಳುವಂಥ ಸರ್ಕಾರಿ ಸ್ವತ್ತುಗಳು ಸರ್ಕಾರದ ವಶಕ್ಕೆ ವಾಪಸ್ ಬಂದಿದೆ. 12,000 ಕೋಟಿ. ಎಮ್ ಎಸ್ ರಾಮಯ್ಯ ಕುಟುಂಬ, ನೇರವಾಗಿ ಹೇಳ್ತಾ ಇದ್ದೀನಿ, ಎಮ್ ಎಸ್ ರಾಮಯ್ಯ ಕುಟುಂಬ ಹೊಡ್ಕೊಂಡಿದ್ದಂಥ 27 ಎಕರೆ ವಾಪಸ್ ಬಂತು. ಸುಜಾತ ಶ್ರೀನಿವಾಸ್ ಅಂತ ತಾಲೂಕ್ ಪಂಚಾಯತಿ ಮೆಂಬರ್, ಕೃಷ್ಣ ಬೈರೇಗೌಡರು ಬಲಗೈ ಬಂಟರು ಶ್ರೀನಿವಾಸ್ ಅಂತ ಅವ್ರ ಧರ್ಮಪತ್ನಿ, ಅವ್ರ ಹೆಸರಿನಲ್ಲಿ ಹಾಕೊಂಡಿದ್ದು 22 ಎಕರೆ 30 ಗುಂಟೆ ಹುಣಸಮಾರನಹಳ್ಳಿ ಹತ್ರ ಕೂಡುಗ್ಲಟ್ಟಿ ಗ್ರಾಮ, ರಾಷ್ಟ್ರೀಯ ಹೆದ್ದಾರಿಲಿದೆ, ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗೋ ರಸ್ತೆಯಲ್ಲಿ ಸಿಗುತ್ತೆ. ಇವತ್ತು ಚದರಡಿಯಲ್ಲಿ 17,000 ರೂಪಾಯಿ ಇದೆ. ಅದು 22 ಎಕರೆ 30 ಗುಂಟೆ ವಾಪಸ್ ಬಂತು. ನಾಗವಾರದಲ್ಲಿ CM ಇಬ್ರಾಹಿಂ ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ. ಅದು ಆ ಶಿಕ್ಷಣ ಸಂಸ್ಥೆ ಬೇಲಿ ಹಾಕ್ಕೊಂಡಿದ್ದಂಥ 19 ಎಕರೆ 2 ಗುಂಟೆ ವಾಪಸ್ ಬಂದಿದೆ. ಹಾಗೆ CCB ಕಚೇರಿಗೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ಹಳೆಯ CCB ಕಚೇರಿ, ಕಾಟನ್ಪೇಟೆ ಸ್ಟೇಷನ್ನಿಂದ 6ನೇ ಪ್ರಾಪರ್ಟಿ, CCBಯಿಂದ ಹಿಂದಕ್ಕೆ 3ನೇ ಪ್ರಾಪರ್ಟಿ, ಸೂಪರ್ ಥಿಯೇಟ್ರಿಂದ 3ನೇ ಪ್ರಾಪರ್ಟಿ, 1,19,000 ಸ್ಕ್ವೇರ್ ಫೀಟ್, ಸುಮಾರು 600 ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು. ಪೀರ್ ಬೌಂಡ್ರಿ ಅಂತ ಹಾಕ್ಕೊಂಬಿಟ್ಟಿದ್ರು. ಆ ಸ್ವತ್ತು ವಾಪಸ್ ಬಂದಿದೆ. ಯೂಸುಫ್ ಶರೀಫ್ ಅಲಿಯಾಸ್ KGF ಬಾಬು ಅಂತೇಳಿ ವಿಧಾನಸಭೆ ಚುನಾವಣೆಗೂ ಸ್ಪರ್ಧೆ ಮಾಡಿದರು. ಅವ್ರು ಹಾಕ್ಕೊಂಡಿದ್ದಂಥದ್ದು 2 ಎಕರೆ ವಾಪಸ್ ಬಂದಿದೆ. ಇದರಲ್ಲಿ ನಮ್ಮ ಮಿಲ್ಲರ್ ಟ್ಯಾಂಕ್ ಬಂಡ್ ಏರಿಯಾ ಅಂತ ಏನು ಕರೀತಾರೆ, ಲಾರ್ಡ್ ಮಿಲ್ಲರ್ ಅಂತೇಳಿ ಬ್ರಿಟಿಷ್ ಅಧಿಕಾರಿ 1876ರಲ್ಲಿ ಇವರು ನಮ್ಮ ಟಿಪ್ಪು ಸುಲ್ತಾನ್ ಸತ್ ನಂತರ ಏನು ಶ್ರೀರಂಗಪಟ್ಟಣವನ್ನು ಅವರು ಕೇಂದ್ರ ಸ್ಥಾನವನ್ನಾಗಿ ಮಾಡ್ಕೊಂಡಿದ್ರು, ಮಿಲಿಟರಿ ಪ್ರದೇಶವನ್ನಾಗಿ ಬ್ರಿಟಿಷರು ಮಾಡ್ಕೊಂಡಿದ್ರು. ಅದನ್ನು 1875ರಲ್ಲಿ ಇಲ್ಲಿಗೆ ಸ್ಥಳಾಂತರ ಮಾಡ್ತಾರೆ. 1876ರಲ್ಲಿ ಕಾರ್ಪೊರೇಷನ್, ಬೆಂಗಳೂರು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಪ್ರಾರಂಭ ಆಗಿದೆ. 2 ಕಾರ್ಪೊರೇಷನ್ಗಳು ಪ್ರಾರಂಭ ಆಗಿದ್ದು. ಆಗ ಲಾರ್ಡ್ ಮಿಲ್ಲರ್ ಅಂತ ಬ್ರಿಟಿಷ್ ಅಧಿಕಾರಿ 41 ಎಕರೆ ವಿಸ್ತೀರ್ಣದಲ್ಲಿ ಬೆಳೆಕಳ್ಳಿ ಅಂತ ಗ್ರಾಮ, ಅದು ಮಿಲ್ಲರ್ ಟ್ಯಾಂಕನ್ನು ನಿರ್ಮಾಣ ಮಾಡಿದ್ದು ಅವರ ಕುಡಿಯೋ ನೀರಿನ ವ್ಯವಸ್ಥೆಗೆ ಮತ್ತು ಅವರ ದೈನಂದಿನ ಬದುಕಿಗೆ ಬೇಕಾಗಿರತಕ್ಕಂಥ ನೀರಿನ ವ್ಯವಸ್ಥೆಗೆ ಅಂತ ಮಾಡಿದಂಥದ್ದು. ಅದು ಇವತ್ತು ಕಣ್ಮರೆಯಾಗಿದೆ, ಕೆರೆ ಕಣ್ಮರೆಯಾಗಿದೆ. 41 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ ಇವತ್ತು KSFC, ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಬಿಲ್ಡಿಂಗ್ ಇದೆ, ಅಂಬೇಡ್ಕರ್ ಭವನ ಇದೆ, ಜಸ್ಮಾ ಭವನ ಇದೆ, ಕರ್ನಾಟಕ ಸ್ಟೇಟ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇದೆ, ಲಿಡ್ಕರ್ ಭವನ ಇದೆ, ಇದೆಲ್ಲ ಇರುವಂಥದ್ದು. ಅಲ್ಲಿ ಸುಮಾರು 13 ಎಕರೆಗಳಷ್ಟು ವಿಸ್ತೀರ್ಣ ಸ್ವತ್ತು ಇವತ್ತಿಗೂ ಖಾಲಿ ಇದೆ. ಅದರಲ್ಲಿ ಪೆಟ್ರೋಲ್ ಬಂಕ್ ಗೋವಿಂದರಾಜು ಅಂತೇಳಿ ಅವ್ರ ಮಗ ಶ್ರವಣ್ ಅಂತ, ಅವರು ಕಾರ್ಪೊರೇಟರ್ ಆಗಿದ್ದಂಥವ್ರು ಜಯಚಾಮರಾಜನಗರ ವಾರ್ಡಿಂದ, ಅವರು 3 ಎಕರೆ 18 ಗುಂಟೆ ಜಾಗ ಹಾಕ್ಕೊಂಡಿದ್ರು, ಅದು ವಾಪಸ್ ಬಂದಿದೆ. ಹ್ಯಾರಿಸ್ ಅವರು ಸುಮಾರು ಒಂದು 12,000 ಸ್ಕ್ವೇರ್ ಫೀಟ್ ಅಷ್ಟು ಜಾಗವನ್ನು ಅವ್ರು ಹಾಕ್ಕೊಂಡಿದ್ರು, ಅವ್ರ ಮೇಲೆ FIR ಆಗಿದೆ. ಹಾಗೆ ರೋಷನ್ ಬೇಗ್ ಅವರು ಡ್ಯಾನಿಷ್ ಪಬ್ಲಿಕೇಶನ್ ಅನ್ನೋ ಹೆಸರಿನಲ್ಲಿ ಅದೇ ಜಾಗದಲ್ಲಿ ಸುಮಾರು 10,000 ಚದರಡಿಯಷ್ಟು ವಿಸ್ತೀರ್ಣದ ಸುಮಾರು 150 ಕೋಟಿ ಬೆಲೆ ಬಾಳುವಂಥ ಸ್ವತ್ತನ್ನು ಹಾಕ್ಕೊಂಡಿದ್ರು. ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ತೆರವುಗೊಳಿಸಿ ಪಾಲಿಕೆ ತನ್ನ ವಶಕ್ಕೆ ತಗೊಂಡಿದೆ. ಈ ರೀತಿ ಸುಮಾರು ನಾನು ನನ್ನ ಹೋರಾಟದ ಮೂಲಕ 12,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಸರ್ಕಾರಿ ಸ್ವತ್ತು, ನಾನು ಹೇಳೋಂಥ ಸರ್ಕಾರಿ ಮೌಲ್ಯ, ಮಾರುಕಟ್ಟೆ ಮೌಲ್ಯ ಇನ್ನೂ ಜಾಸ್ತಿ ಆಗುತ್ತೆ, ಅಷ್ಟು ವಾಪಸ್ ಬಂದಿದೆ. ಅದ್ರ ಜೊತೆಗೆ ಆಗಿರ್ತಕ್ಕಂಥದ್ದು ಇಲ್ಲಿ ಸುಮಾರು ಇಲ್ಲಿ ತನಕ 93 ಅಧಿಕಾರಿಗಳ ವಿರುದ್ಧ FIR ಆಗಿರ್ತಕ್ಕಂಥದ್ದು. ಉದಾಹರಣೆಗೆ DLF ಸಂಸ್ಥೆ, ರಾಬರ್ಟ್ ವಾದ್ರಾ ಅವ್ರದ್ದು ನೀವು ನೋಡಿದಾಗ, DLF ಹಗರಣ ಅಂತ ನೋಡಿದಾಗ, ಬನೇಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಒಂದು DLF ವೆಸ್ಟ್ ಎಂಡ್ ರೈಟ್ಸ್ ಅಂತ ಬೃಹತ್ ವಸತಿ ಸಂಕೀರ್ಣ, ಅಲ್ಲಿ 38 ಎಕರೆ ಸರ್ಕಾರಿ ನಮ್ಮ ಮೀಸಲು ಅರಣ್ಯ ಪ್ರದೇಶವನ್ನು, ರಿಸರ್ವ್ ಫಾರೆಸ್ಟ್ ಏರಿಯಾನ ಕಬಳಿಸಿ ಹಾಕ್ಕೊಂಡಿದ್ದಂಥದ್ದು. ಆ ಪ್ರಕರಣದಲ್ಲಿ FIR ಆಗಿದೆ. ಭಾರತೀಯ ಸಿಟಿಗೆ ಸಂಬಂಧಪಟ್ಟಾಗಿದೆ. ತಾವರೆಕೆರೆನಲ್ಲಿ DLF ಅವರು ಹಾಕ್ಕೊಂಡಿರ್ತಕ್ಕಂಥ 830 ಎಕರೆ ಜಾಗಕ್ಕೆ ಸಂಬಂಧ, ಅದರಲ್ಲಿ EIR ಆಗಿದೆ EDನಲ್ಲಿ. ಹಾಗೆ ವಾಲ್ಮೀಕಿ ಹಗರಣವನ್ನು ದಾಖಲೆಗಳು ಸಹಿತ ಬಯಲಿಗೆಳೆದವು ನಾನು. ಯಾವ್ಯಾವ ಅಕೌಂಟ್ಗೆ 11 ಅಕೌಂಟ್ ಖಾಸಗಿ ವ್ಯಕ್ತಿಗಳಿಗೆ ಖಾಸಗಿ ಬ್ಯಾಂಕ್ನಲ್ಲಿ ಯಾವ್ಯಾವ ಅಕೌಂಟ್ಗೆ ಎಷ್ಟೆಷ್ಟು ಅಮೌಂಟ್ ಹೋಗಿದೆ, ಆ ಅಕೌಂಟ್ನ IFSC ಕೋಡ್ ಸಮೇತ ನಾನು ಕೊಟ್ಟಿರ್ತಕ್ಕಂಥದ್ದು EDನಲ್ಲಿ. ನನ್ನ ದೂರನ್ನು ಆಧರಿಸಿ ನಾನು ದೂರು ಕೊಟ್ಟು ಮಾನ್ಯ ದಿವಸನೇ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅರೆಸ್ಟ್ ಆದರು ಅವರು.